ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮೂರು ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದೀರಿ ಅಂದ್ರೆ ಫಸ್ಟ್ ಮೊದಲು ರಿಕ್ವೆಸ್ಟ್ ಏನಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳು ನಿಮಗೆ ರೀಚ್ ಆಗುತ್ತದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಹಾಗೆ CBSE ಕ್ಲಾಸ್ 10 ಕನ್ನಡ ಪರೀಕ್ಷೆ 2024-25 ಸಾಲಿನ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗ್ರೇಸ್ ಮಾರ್ಕ್ಸ್. ಯಾಕಂದ್ರೆ ಕನ್ನಡ ಪರೀಕ್ಷೆಯಲ್ಲಿ CBSEಯಲ್ಲಿ ಇಷ್ಟೆಲ್ಲ ಪರೀಕ್ಷೆಗಳು ಆದವು, ಯಾವ ಪರೀಕ್ಷೆಯಲ್ಲಿ ಕೂಡ ಗ್ರೇಸ್ ಮಾರ್ಕ್ಸ್ ಬಂದಿಲ್ಲ. ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್, ಇಂಗ್ಲಿಷ್, ಹಿಂದಿ, ಸಂಸ್ಕೃತ, ಫ್ರೆಂಚ್ ಎಲ್ಲ ಸಬ್ಜೆಕ್ಟ್ಗಳು ಮುಗಿದು, ಆದರೆ ಈ ತರ ಗ್ರೇಸ್ ಮಾರ್ಕ್ಸ್ ಬಂದಿರೋದು ಯಾವುದೂ ಇಲ್ಲ. ಈ ನಮ್ಮ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಮಾತ್ರ ಅದೊಂದು ಇದು ಮಾಡ್ಕೊಂಡಿದ್ದಾರೆ ಹ್ಯಾಬಿಟ್, ಗ್ರೇಸ್ ಮಾರ್ಕ್ಸ್ ಕೊಡ್ಲೇಬೇಕು ನಾವು. ಅದೊಂದು ಮೆಥಡ್ ಅವ್ರದ್ದು, ಗ್ರೇಸ್ ಮಾರ್ಕ್ಸ್ ಕೊಡೋದು ಒಂದು ಮೆಥಡ್ ಫಾಲೋ ಅಪ್ ಮಾಡ್ಕೊಂಡಿದ್ದಾರೆ ಏನೋ ಅಂತ ನನ್ಗನ್ಸುತ್ತದೆ. ಇದು ಯಾರ ದೋಷ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಬೋರ್ಡ್ ದೋಷ ಅಂತೂ ಅಲ್ಲವೇ ಅಲ್ಲ, CBSE ಬೋರ್ಡ್ ದೋಷ ಅಲ್ಲ. ಯಾಕಂದ್ರೆ CBSE ಬೋರ್ಡ್ ಅಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುವವರು ಕನ್ನಡ ಶಿಕ್ಷಕರೇ ಆಗಿರ್ತಾರೆ. ಬೋರ್ಡಿಗೆ ಇದ್ರ ಬಗ್ಗೆ ಇದನ್ನು ಓದಿ ತಿಳ್ಕೊಂಡು ಮಾಡೋದಿಲ್ಲ ಅದು. ಯಾಕಂದ್ರೆ ಇಲ್ಲಿಂದನೇ ಕರ್ನಾಟಕದಿಂದನೇ ಅದು ಹೋಗಿರುತ್ತದೆ, ಅದರಲ್ಲಿ ವಿಶೇಷವಾಗಿ ಕನ್ನಡ ಶಿಕ್ಷಕರೇ ಆಗಿರುತ್ತಾರೆ. ಹಾಗಿರುವಾಗ ಪ್ರತಿ ವರ್ಷವೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡುವುದನ್ನು ಅವರು ಒಂದು ಹ್ಯಾಬಿಟ್ ಕೊಡಬೇಕು. ಅದು ಕೊಟ್ರೇನೆ ಅದಕ್ಕೊಂದು ಮರ್ಯಾದೆ, ಇಲ್ಲದಿದ್ರೆ ಇಲ್ಲ ಅನ್ನೋದು ಅವರು ತಿಳಿದುಕೊಂಡಿದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಈ ಕೂಡಲೇ ಈ ಒಂದು ಟೀಮ್, ಪ್ರತಿ ವರ್ಷದ ಟೀಮು, ಈ ಪ್ರಶ್ನೆ ಪತ್ರಿಕೆ ತೆಗೆಯುವಂತ ಒಂದು ಟೀಮ್ ಇದೆಯಲ್ಲ, ಅದನ್ನು ಬದಲಾಯಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲದಿದ್ರೆ ಪ್ರತಿ ವರ್ಷನೂ ಗ್ರೇಸ್ ಮಾರ್ಕ್ಸ್ ಕೊಡುವುದು ಒಂದು ಮೆಥಡ್ ಆಗಿ ಹೋಗುತ್ತದೆ. ಈ ವರ್ಷ ಹಾಗಿದ್ರೆ ಎಷ್ಟು ಮಾರ್ಕ್ಸ್ಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾಗುತ್ತದೆ? 4 ಮಾರ್ಕ್ಸ್ಗೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡಬೇಕಾಗುತ್ತದೆ. ಒಂದಲ್ಲ ಎರಡಲ್ಲ, 4 ಮಾರ್ಕ್ಸ್ಗೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡಬೇಕು. ಓಕೆ, ಒಂದಲ್ಲ 4 ಮಾರ್ಕ್ಸ್ಗೆ ನಾವು ಇಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡಬೇಕು. 4 ಮಿಸ್ಟೇಕ್ಗಳು ಬಂದಿದ್ದಾವೆ. ಹಾಗಿದ್ರೆ ಪ್ರಶ್ನೆ ಪತ್ರಿಕೆನ ನಾನು ತೋರಿಸ್ತಾ ಇದ್ದೀನಿ, ನೋಡೋಣ, ಅನಾಲಿಸಿಸ್ ಮಾಡ್ತಾ ಹೋಗೋಣ. ಇಲ್ಲಿ ಸೆಟ್ 4 ಅಂತ ಕೊಟ್ಟಿದ್ದಾರೆ. ಸೆಟ್ ಒಂದೇ ಇರುತ್ತದೆ ನಮ್ಮಲ್ಲಿ, ಹಾಗಾಗಿ PU ಕೋಡ್ ಇದು 13 ಅಂತ ಇದೆ. ಓಕೆ, ಇದೆಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ 15 ಮುದ್ರಣ, ಇದೆಲ್ಲ ನಮಗೆಲ್ಲ ಗೊತ್ತಿರುವಂಥದ್ದು. ಇದು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ನಾವು ಸಾಕಷ್ಟು ಪ್ರಶ್ನೆ ಪತ್ರಿಕೆಯನ್ನೆಲ್ಲ ಮಾಡಿ ಇದ್ರ ಬಗ್ಗೆ ನಾವೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಎಲ್ಲ ಶಿಕ್ಷಕರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಇದೆಲ್ಲ ಮಕ್ಕಳಿಗೆ ಗೊತ್ತಿದೆ. ಅವರು ನೇರವಾಗಿ ಇದನ್ನೆಲ್ಲ ನೋಡೋದು ಬಹಳ ಕಡಿಮೆ. ಕನ್ನಡ ಪರೀಕ್ಷೆ ಇಂದು ನಡೆದಿರುವಂಥ ಪರೀಕ್ಷೆ ಇದು. ಹಾಗಾಗಿ ಗರಿಷ್ಠ ಇಲ್ಲಿ 80 ಮಾರ್ಕ್ಸ್ ಇರುತ್ತದೆ. ಹಾಗೆ ಸಮಯ 3 ಅವರ್ಸ್ ಇರುತ್ತದೆ, ಇದು ಗೊತ್ತಿದೆ. ಆದರೆ ಪ್ರತಿ ವರ್ಷ ಇದೇ ತರ ಆದ್ರೆ ಅದು ಎಷ್ಟರ ಮಟ್ಟಿಗೆ ಸಮಂಜಸ ಅಲ್ವಾ? ಈ ಕನ್ನಡ ಪ್ರಶ್ನೆ ಪತ್ರಿಕೆ ಬಗ್ಗೆ ಮಕ್ಕಳೇನು ತಿಳ್ಕೊಳ್ಬೇಕು, ಇತರೆ ಶಿಕ್ಷಕರು ಏನು ತಿಳ್ಕೊಳ್ಬೇಕು, ಪೋಷಕರೇನು ತಿಳ್ಕೊಳ್ಬೇಕು, ಅಥವಾ ನಮ್ಮ ನಾಡಿನ ಬಗ್ಗೆ. ಈಗ ಸೆಂಟ್ರಲ್ ಅಂದ ತಕ್ಷಣ ಎಲ್ಲ ಕರ್ನಾಟಕದ ಪೇಪರ್ ಅಲ್ಲಿ 4 ಗ್ರೇಸ್ ಮಾರ್ಕ್ಸ್ ಅಂತ ಈಗ ಸೆಂಟ್ರಲ್ ವರೆಗೂ ಹೋಗುತ್ತದೆ. ಏನಕ್ಕೆ ಆ ತರ ಮಾಡ್ತಾ ಇದ್ದಾರೆ? ಕರ್ನಾಟಕ ಪೀಪಲ್ ತಾನೇ ತೆಗೆಯೋದು, ಕರ್ನಾಟಕ ಶಿಕ್ಷಕರ ತಾನೇ ತೆಗೆಯೋದು, ಕನ್ನಡ ಶಿಕ್ಷಕರ ತಾನೇ ತೆಗೆಯೋದು. ಹಾಗಿದ್ರೆ ಸೆಂಟ್ರಲ್ ಅಲ್ಲಿ ಯೋಚನೆ ಮಾಡ್ತಾರೆ, ಪ್ರತಿ ವರ್ಷ ಅವ್ರೇನಾದ್ರು ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕಂತಾನೆ ಈ ತರ ಮಕ್ಕಳಿಗೆ ಮಾಡ್ತಾ ಇದ್ದಾರಾ ಅಂತ ಅವ್ರು ಥಿಂಕ್ ಮಾಡ್ತಾರೆ. ಬೋರ್ಡ್ ಅವರೇ ಸೆಂಟ್ರಲ್ ವೇಲಿ ಥಿಂಕ್ ಮಾಡ್ತಾರೆ. ಯಾಕಂದ್ರೆ ಯಾವ ಸಬ್ಜೆಕ್ಟಿನಲ್ಲೂ ಕೂಡ ಈ ಗ್ರೇಸ್ ಮಾರ್ಕ್ಸ್ ಬಂದಿಲ್ಲ. ನಮ್ಮ ಸಬ್ಜೆಕ್ಟಿನಲ್ಲಿ ಫಸ್ಟ್ ಬರ್ತಾ ಇದೆ. ಇದು ಮೊದಲಾಗಿದ್ರೆ ಇದೇ ಫಸ್ಟ್, ಕೊನೆಯದಾಗಿರೋದ್ರಿಂದ ಇದೇ ಕೊನೆಯ. ಹಾಗಿದ್ರೆ ನೋಡ್ತಾ ಹೋಗೋಣ. ಹಾಗಿದ್ರೆ ನನಗನ್ಸಿದ ಪ್ರಕಾರದಲ್ಲಿ ಅವರು ಕರಿಕುಲಮ್ ಅನ್ನು ನೋಡುವುದಿಲ್ಲವೇ? ಕರಿಕುಲಮ್ ಅನ್ನು ಇಟ್ಟುಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಅವರು ಮಾಡುವುದಿಲ್ಲವೇ? ಅವರಿಗೆ ಅಷ್ಟು ಒಂದು ಸಾಮಾನ್ಯ ಒಂದು ಸ್ಮಾಲ್ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಅವರು ಯಾಕೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುತ್ತಾರೆ? ಯಾಕಂದ್ರೆ ಇದು ಮಗುವಿನ ಪ್ರಶ್ನೆ, ಮಗುವಿಗೆ ಅರ್ಥ ಆಗ್ತಾ ಇದೆ. ಇಷ್ಟು ರಾಂಗ್ ಆಗಿ ತೆಗಿತಾ ಇದ್ದಾರಲ್ಲ ಅನ್ನೋದು ಮಗುವಿಗೆ ಅರ್ಥ ಆಗ್ತಾ ಇದೆ ಅಂದಾಗ ನಾವು ಶಿಕ್ಷಕರಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂದ್ರೆ, ಯಾಕಂದ್ರೆ 1 ವರ್ಷದ ಕತೆ ಅಲ್ಲ ಇದು, ಪ್ರತಿ ವರ್ಷದ ಕತೆ ಇದು. ಹಾಗಾಗಿ ಸೆಕ್ಷನ್ ABCD ಯಲ್ಲಿ ಯಾವ ಮಿಸ್ಟೇಕ್ಗಳು ಇದಾವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ಸೆಕ್ಷನ್ A, ಇಲ್ಲಿ ನಾನು ಮತ್ತೊಂದು ಸಲ ಕರಿಕುಲಂ ಬಗ್ಗೆ ಹೇಳ್ಬೇಕಾಗುತ್ತದೆ. ಯಾಕಂದ್ರೆ ಕರಿಕುಲಂ ಅಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಏನಂತ, ಕನ್ನಡದಿಂದಲೇ ಒಂದು ಗದ್ಯ ಭಾಗ ಬರಬೇಕು, ಒಂದು ಗದ್ಯಾಂಶ
ಕನ್ನಡಕ್ಕೆ ಸಂಬಂಧಪಟ್ಟಿರುವುದು ಇರಬೇಕು ಅನ್ನೋದನ್ನು ವೆರಿ ಕ್ಲಿಯರ್ ಆಗಿ ಕರಿಕ್ಯುಲಮ್ ಅಲ್ಲಿ ಬರೆದಿದ್ದಾರೆ. ಕನ್ನಡ ಭಾಷೆಗೆ ಅಂದ್ರೆ ನಮ್ಮ ಕರ್ನಾಟಕದ ಇತಿಹಾಸ, ಹಿಸ್ಟಾರಿಕಲ್ ಪ್ಲೇಸ್ ಬಗ್ಗೆ ಇರಬಹುದು, ಯಾವುದೇ ಒಂದು ನಮ್ಮ ಕನ್ನಡದೇ ಒಂದು ಗದ್ಯಾಂಶ ಇರಬೇಕು ಅಂತ ಹೇಳಿದ್ದಾರೆ. ಆದ್ರೆ ಅದು ಇಲ್ಲ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇದು ಕೆಲವೊಂದು ಸಲ ಇದು ಮಕ್ಕಳ ಮಟ್ಟಕ್ಕೆ ಇರುತ್ತದೆಯೋ ಅಥವಾ ಅವರ ಮೂಗಿನ ನೇರಕ್ಕೆ ತೆಗೆದುಕೊಳ್ಳುತ್ತಾರೋ ಗೊತ್ತಿಲ್ಲ. ಇದು ಒಂದು ಓಕೆನಾ. ಹಾಗಿದ್ರೆ ಇದು ಮಕ್ಕಳು ಓದಿದ್ರೋ ಬಿಟ್ರೋ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಸ್ವಲ್ಪ ಡಿಫಿಕಲ್ಟ್ ಇರುವಂತ ಗ್ರಾಮರ್ಗಳೇ ಗದ್ಯ ಭಾಗವೇ ಆಗಿದೆ. ಎಲ್ಲಾ ಮಕ್ಕಳಿಗೂ ಓದ್ಲಿಕ್ಕೆ ಶಕ್ತಿ ಇಲ್ಲ, ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ತುಂಬಾ ಡಿಫಿಕಲ್ಟು ಇಲ್ಲ, ತುಂಬಾ ಮತ್ತು ಈಸಿನೂ ಇಲ್ಲ, ಒಂದು ಮಧ್ಯಮ ಹಂತದಲ್ಲಿ ಇದೆ. ಅದು ಓಕೆ, ಅದ್ರ ಬಗ್ಗೆ ನಮ್ಗೇನು ಬೇಸರ ಇಲ್ಲ. ಆದರೆ ಈ ರೀತಿ ತಪ್ಪುಗಳು ಯಾಕೆ? ಇಲ್ಲಿ ಮೊದಲನೇದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಹೇಳಿಕೆಯಲ್ಲಿ ನೀವು ಇತ್ತೀಚಿನ ದಿನಗಳಲ್ಲಿ ಜ್ಞಾನದ ಮೂಲಗಳು ವೈವಿಧ್ಯಮಯವಾಗಿದೆ ಅನ್ನೋದು ಇದು ಕರೆಕ್ಟ್ ಆಗಿದೆ. ಆಮೇಲೆ ಮೂರನೆಯದು ಕರೆಕ್ಟ್ ಆಗಿದೆ, ಇದು ತಪ್ಪಾಗಿದೆ. ಹಾಗಾಗಿ ಇಲ್ಲಿ ನಿಮಗೆ ಆಪ್ಷನ್ಸ್ ಸಿ. ಮಕ್ಕಳೇ, ನಾನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಬರೀ ತಪ್ಪಾಗಿರೋದು ಮತ್ತೆ ಆನ್ಸರ್ ಅನ್ನು ಟಿಕ್ ಮಾಡ್ತಾ ಹೋಗ್ತೀನಿ. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಸಂಪೂರ್ಣವಾದ ಕೀ ಆನ್ಸರ್ ಅನ್ನು ಇದಕ್ಕೆ ಕೊಡ್ತೀನಿ ನಾನು. ಓಕೆ, ಎಲ್ಲ ಕ್ವಶನ್ಗಳಿಗೂ. ಓಕೆ, ನೆಕ್ಸ್ಟ್. ಈಗ ಇಲ್ಲಿ ಎರಡನೆಯದು, ಮೊಬೈಲ್ಗಳು ಶಿಕ್ಷಣವನ್ನು ಪ್ರಪಂಚದ ದೂರದ ಡ್ಯಾಶ್ ಕೊಂಡೊಯ್ದಿವೆ ಎಂದು ಹೇಳಬಹುದು. ಇದು ಮೂಲೆಗೆ ಅಲ್ಲಿ ಕೊಟ್ಟಿದ್ದಾರೆ ಹಾಗೆ. ಓಕೆ, ನೆಕ್ಸ್ಟ್. ಇನ್ನು ಇದು ಯಾವುದು? ಮೂರನೆಯ ಕ್ವಶನಿನ ಆನ್ಸರು ಇಲ್ಲಿ ಬಿ ಆಗಿರುತ್ತದೆ. ಇನ್ನು ನಾಲ್ಕನೇದು ಸಿ. ನಾನಿಲ್ಲಿ ತಪ್ಪಾಗಿರೋದನ್ನು ಮಾತ್ರ ಜಾಸ್ತಿ ಹೇಳ್ತಾ ಹೋಗ್ತೀನಿ, ಬೇರೆ ಯಾವುದು ಅಷ್ಟೊಂದು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ನೋಡಿ, ಈ ಗದ್ಯಾಂಶ ಅಂತೂ ತುಂಬಾ ಸ್ವಲ್ಪ ಮಕ್ಕಳಕ್ಕೆ ಕಷ್ಟ ಆಗುತ್ತದೆ. ಎಲ್ಲ ಮಕ್ಕಳುಗಳು ಇದನ್ನು ಓದ್ಕೊಳಕ್ ಸಾಧ್ಯ ಇಲ್ಲ, ಎಲ್ಲ ಮಕ್ಕಳು ಇದನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲೊಂದು ತಪ್ಪು ಬಂದಿದೆ. ಇದೊಂದು ಇಲ್ಲಿ ನನ್ನ ಪ್ರಶ್ನೆ ಬಂದಾಗ ಅದನ್ನು ಹೇಳ್ತೀನಿ. ತಮ್ಮ ವೈಯಕ್ತಿಕ ಕಷ್ಟ ಸಂಕಟಗಳನ್ನು ಗಮನಿಸದೆ ಪರೋಪಕಾರದಲ್ಲಿ ತಲ್ಲೀನರಾದವರು ಅಂತ ಒಂದು ಪ್ರಶ್ನೆ ಇಲ್ಲಿ ಇದೆ. ಓಕೆ, ಇಲ್ಲಿ ಸತ್ಪುರುಷರು ಅಂತ. ಓಕೆ, ನೆಕ್ಸ್ಟ್. ಇಲ್ಲಿ ಎರಡನೇದು ವಿಜ್ಞಾನಿ ಅಂತ ಇದೆ, ಅದು ಓಕೆ. ಇಲ್ಲಿ ಮೂರನೆಯದು ಈ ರೀತಿಯಾದಂಥ ಪ್ರಶ್ನೆಯನ್ನು ಕೇಳಬಹುದು, ಇದು ಓಕೆ. ಇದು ಇದೆಯಲ್ಲ, ಇದು ಗುಡ್. ಇದೇನಂದ್ರೆ ಒಂದು ವರ್ಗ, ಇನ್ನೊಂದು ವರ್ಗ, ಮತ್ತೊಂದು ವರ್ಗ. ನೋಡಿ, ಇಲ್ಲಿ ಗೊತ್ತಾಗ್ಬಿಡ್ತೈತಿ 1, 2, 3 ವರ್ಗ ಇದಾವೆ ಅಂತ. ಹಾಗಾಗಿ ಇಲ್ಲಿ ಏನಾಯ್ತು, 3 ವರ್ಗ ಅನ್ನೋದು ಇಲ್ಲಿ ಮಕ್ಕಳು ಟಿಕ್ ಮಾಡ್ತಾರೆ. ಈ ರೀತಿದು ಓಕೆ, ದಿಸ್ ಇಸ್ ಗುಡ್. ದಿಸ್ ಇಸ್ ಗುಡ್ ಆನ್ಸರ್. ಇದು ಗುಡ್ ಇದೆ. ಅದು ಕ್ವಶನ್ ತುಂಬಾ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್. ಇಲ್ಲಿ 1 ಮತ್ತು 4, ಒಂದು ಸಾಮ ದಾನ, ಇನ್ನೊಂದು ಭೇದ ದಂಡ. ಇದು ಕರೆಕ್ಟ್ ಇದೆ, ಸಿ ಆಪ್ಷನ್ಸ್. ಮಧುರ ಬಾಂಧವ್ಯದ ಮೂಲ ಸೂತ್ರ ಯಾವುದು ಅಂತ ಈ ಒಂದು ಕ್ವಶನ್ ಎಲ್ಲ ಕೇಳಿದಾರಲ್ಲ, ಈ ಕ್ವಶನ್ ನಲ್ಲಿ ಗೊಂದಲ. ಈ ಕ್ವಶನ್ ನಲ್ಲಿ ಏನ್ ಗೊಂದಲ ಇದೆ ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಕ್ವಶನ್ ಅಲ್ಲಿ ಒಂದು ಗೊಂದಲ ಇದೆ, ಏನು ಗೊತ್ತಾ? ಮೇಲೆ ಇದು ಯಾರಿಗೆ ಅದು ಅರ್ಥ ಆಗುತ್ತದೆ ಅನ್ನೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಮಧುರ ಬಾಂಧವ್ಯದ ಮೂಲ ಸೂತ್ರ ಯಾವುದು? ಸ್ವಾರ್ಥ ತ್ಯಾಗ ಅಂತ ಇದೆ. ಓಕೆ, ಇದನ್ನು ತೆಗೆದುಕೊಳ್ಳೋಣ. ಹಾಗಿದ್ರೆ ಇಲ್ಲಿ ಅಹಂಕಾರ ಅನ್ನೋದು ಕೂಡ ಆನ್ಸರ್ ಇದೆ. ಸ್ವಾರ್ಥ ತ್ಯಾಗ ಅಹಂಕಾರ ಅಂದ್ರೆ ಇಲ್ಲಿ ಅಹಂಕಾರವನ್ನು ಬಿಡಬೇಕು ಅಥವಾ ಅಹಂಕಾರವನ್ನು ಇಟ್ಟುಕೊಳ್ಳಬೇಕು, ದೂರ ಮಾಡಿ. ಆದ್ರೆ ಈ ಒಂದು ಪ್ರಶ್ನೆ ಇದೆಯಲ್ಲ, ಇದು ಕ್ಲಾರಿಟಿ ಇಲ್ಲ ಮಗುವಿಗೆ. ಯಾಕಂದ್ರೆ ಇಲ್ಲಿ ನೋಡಿ ಗೊತ್ತಾಗುತ್ತದೆ, ಯಾಕಂದ್ರೆ ಆಪ್ಷನ್ಸ್ ಎರಡೂ ಕೊಟ್ಟಿದ್ದಾರೆ. ಒಂದು ಆಪ್ಷನ್ಸ್ ಕೊಟ್ಟಿದ್ರೆ ಅದು ಓಕೆ ಆಗಿತ್ತು. ಒಂದೇ ಒಂದು ಆಪ್ಷನ್ಸ್ ಯಾವ್ದಂತ ಹೇಳಿದ್ರೆ ಇಲ್ಲಿ ಸ್ವಾರ್ಥ ತ್ಯಾಗ ಅಂತ ಕೊಟ್ಟಿದ್ರೆ ಓಕೆ ಆಗಿತ್ತು. ಇಲ್ಲಿ ಅಹಂಕಾರವನ್ನು ಕೊಟ್ಟುಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಅಹಂಕಾರನೂ ಇದೆ ಮತ್ತು ಸ್ವಾರ್ಥ ತ್ಯಾಗನೂ ಇದೆ. ಹಾಗಿದ್ರೆ ಯಾವುದು? ಇದು ಗೊಂದಲ ಅಲ್ಲವೇ? ಇದು ತುಂಬಾ ಗೊಂದಲ ಇದೆ. ಇದು ಗೊಂದಲ. ಈ ರೀತಿಯಾಗಿ ಕೇಳಬಾರ್ದು, ಯಾಕಂದ್ರೆ ಎರಡೂ ಕೇಳಿದ್ದಾರೆ. ಆದ್ರೆ ಇದು ಅವರ ಪ್ರಕಾರದಲ್ಲಿ ಇದು ಸರಿಯಾದ ಆನ್ಸರ್. ಓಕೆ, ಇಲ್ಲಾಂದ್ರೆ ಇದು ಗೊಂದಲದ ಪ್ರಶ್ನೆ. ಓಕೆ, ನೆಕ್ಸ್ಟ್. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಇದ್ದಾವೆ.
ಯಾಕಂದ್ರೆ ಮಸಿಯ ಅಂತ ಹೇಳಿ ಮನೆಯ ಆಗೋಗೈತಿ, ಇದು ರಾಂಗ್ ಇದೆ ಇಲ್ಲಿ. ಯಾಕಂದ್ರೆ ಬೋರ್ಡ್ ಪೇಪರು ನಾವು ಒಬ್ಬೊಬ್ಬರೇ ಮಾಡುವಾಗ ಮಿಸ್ಟೇಕ್ ಆದ್ರೇನೆ ಬೇಸರ ಪಡ್ಕೊಳ್ತೀವಿ. ಒಂದು ಟೀಮ್ ಸೇರ್ಕೊಂಡು ಬರುತ್ತದೆ, ಮತ್ತೆ ಇದು ಬೋರ್ಡ್ ಪೇಪರ್, ಬೋರ್ಡ್ ಇಂದ ಬರ್ತಿದೆ. ಒಂದು CBSE ಬೋರ್ಡಿಗಾರು ನಾವು ಒಂದು ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ಆ ಬೋರ್ಡಿಗಾರ ಬೋರ್ಡಲ್ಲಿ ಕೆಲಸ ಮಾಡ್ತೀವಿ, ಬೋರ್ಡ್ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಕೆಲಸ ಕೊಟ್ಟಿದೆ, ಅದಕ್ಕೊಂದು ನಾವು ಗೌರವ ಕೊಡ್ಬೇಕಂತನಾದ್ರೂ ಅದನ್ನ ಚೆಕ್ ಮಾಡ್ಬೇಕಾಗುತ್ತದೆ ನಾವು. ಅದು ಕೂಡ ಇಲ್ಲ, ಅದು ಮಾಡ್ತಾ ಇಲ್ಲ. ತುಂಬಾ ತಪ್ಪಿದಾವೆ, ಇದು ಒಂದೇ ಅಲ್ಲ, ತುಂಬಾ ಮಿಸ್ಟೇಕ್ ಇದಾವೆ. ನೀವು ಹುಡುಕಿ ಬೇಕಾದ್ರೆ ನಿಮಗೆ ಗೊತ್ತಾಗುತ್ತದೆ, ಕ್ಲಿಯರ್ ಆಗಿ ಕೂತ್ಕೊಂಡು ಓದಿದ್ರೆ ಗೊತ್ತಾಗುತ್ತದೆ. ಓಕೆ, ಇಲ್ಲಿ ನಿಮಗೆ ಸಾಮಾನ್ಯವಾಗಿ ಆನ್ಸರ್ ನಾನು ಇಲ್ಲಿ ಗೊತ್ತಿದೆ ಅಂತ ನಾನು ಹೇಳ್ತೀನಿ. ಶಾನುಭೋಗರು ಹೇಗೆ ತಮ್ಮ ಜೀವನ ನಡೆಸುತ್ತಿದ್ದಾರೆ ಅನ್ನೋದು ಇಲ್ಲಿ ಫಸ್ಟ್ನೇದು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ನೀವು ಟಿಕ್ ಮಾಡಿರ್ತೀರಾ. ದೇವರು ಕೊಟ್ಟಷ್ಟರಲ್ಲಿಯೇ ತೃಪ್ತಿಗೊಂಡು ಜೀವನ ನಡೆಸುತ್ತಿದ್ದಾರೆ ಅನ್ನೋದು ಇಲ್ಲಿ ಒಂದನೇದು ಇರುತ್ತದೆ. ಇಲ್ಲಿ ಎರಡನೇದು ನಾನು ಹಾಕಿದ್ದೀನಿ, ಇಲ್ಲಿ ಚಿಕ್ಕನಾಯಕನ ಹಳ್ಳಿಗೆ ಹೋಗಿದ್ದರು ಅನ್ನೋದು. ಮೂರನೇದು ಹೆಜ್ಜೆ ಹಾಕಿದ್ರೆ ಅಂದ್ರೆ ಸ್ವಲ್ಪ ಬೆಳದಿಂಗಳ ಕಾಲದಲ್ಲಿ ದೊಡ್ಡ ದೊಡ್ಡ ಹೆಜ್ಜೆಯನ್ನು ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದುಕೊಂಡಿದ್ರು ಅವರು. ಹಾಗೆ ಇಲ್ಲಿ ದುಂಡು ದುಂಡಾದ ಶರೀರ, ಅವರಿಗೆ ಪರಮಾನಂದವಾಯಿತು. ಇದು ಹೌದು. ಆಮೇಲೆ ಬೆಕ್ಕಿನಂತೆ ದೇಹವನ್ನು ಹುದುಗಿಸಿಕೊಂಡು ಹುಲಿ ಮೆಲ್ಲ ಮೆಲ್ಲನೆ, ಇದು ಇಷ್ಟು ಬರೆದ್ರೆ ಸಾಕಾಗಿರುತ್ತದೆ. ಓಕೆ, ಇದು ಈ 5 ಆನ್ಸರಿಗೂ ನಾನು ಅಲ್ಲಿ ಟಿಕ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಇಲ್ಲೇನು ಅಂತ ಒಂದು ಇಲ್ಲ, ತೊಂದರೆ ಇಲ್ಲ. ಇದು ಹಲಗಲಿಯ ಬೇಡದು ಪದ್ಯ, ಇದು ಇದರಲ್ಲೆಲ್ಲ ಕರೆಕ್ಟ್ ಆಗಿ ಇದೆ, ಇದೇನು ಅಂತ ಒಂದು ಏನಿಲ್ಲ. ನಾನು ಫಸ್ಟ್ ಆನ್ಸರು ಸೆಕೆಂಡ್ ಆನ್ಸರು ಇಲ್ಲೇ ನಾನು ಟಿಕ್ ಹಾಕಿದ್ದೀನಿ. ಇಲ್ಲಿ ಇದು ಫಸ್ಟ್ ಆನ್ಸರ್ ಮಕ್ಕಳೇ, ಇದು ಎರಡನೆಯದು, ಇದು ಇಲ್ಲಿಂದ ತಗೊಳ್ಬೇಕು. ಎರಡನೇದು ಇದಿಷ್ಟು ಎರಡನೇದು ಅಂತ, ಇದು ಮೂರನೇದು, ಇದು 4, ಇದು 5. ಇದು ಗೊತ್ತಾಗುತ್ತದೆ ನಿಮಗೆ ಇದೆಲ್ಲ. ಓಕೆ ಮಕ್ಕಳೇ, ಏನೆಲ್ಲ ಲೂಟಿ ಮಾಡಿದ್ರು ಇದೆಲ್ಲ ನಿಮಗೆ ಗೊತ್ತಿರುತ್ತದೆ. ಆಮೇಲೆ ಈ ಯಾವುದು ಇದು MCQs ಕ್ವೆಶ್ಚನ್ ಅಲ್ಲಿ ಕೆಳಗಿನ ಪ್ರತಿಯೊಂದು ಬಹು ಆಯ್ಕೆಯ ಪ್ರಶ್ನೆಗಳಿಗೆ 4 ಉತ್ತರವನ್ನು ಕೊಡಲಾಗಿದೆ, ಅವುಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಓಕೆ, ಕೆಳಗೆ ಕೊಟ್ಟಿರುವ ಸಂಧಿ ಮತ್ತು ಸಂಧಿ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇರುವಂತದ್ದು. ಇಲ್ಲಿ ಇದು ರಾಂಗ್ ಕ್ವೆಶ್ಚನ್ ಬಂದಿದೆ, ಇದಕ್ಕೆ ಗ್ರೇಸ್ ಕೊಡಬೇಕಾಗುತ್ತದೆ. ಇದಕ್ಕೆ ನಾನು ಗ್ರೇಸ್ ಕೊಡೋದಕ್ಕೆಲ್ಲ ರೆಡ್ ಅಲ್ಲಿ ಹಾಕಿದ್ದೀನಿ, ಇದಕ್ಕೆ ಗ್ರೇಸ್ ಕೊಡಬೇಕು. ಒಂದು ಫಸ್ಟ್ ನೆನಪಿರಲಿ, ಇದಕ್ಕೆ ಗ್ರೇಸ್, ಯಾಕಂದ್ರೆ ಇದು ತಪ್ಪಾಗಿ ಬಂದಿದೆ. ಯಾಕಂದ್ರೆ ಸನ್ಮಾನ ಇಲ್ಲಿ ಮಗು ಗೊತ್ತಿದ್ರೆ ಮಾಡಿರತ್ತೆ, ಅನುನಾಸಿಕ, ಬಲ್ಲೆನೆಂದು ಲೋಪಸಂಧಿ, ಸುರಾಸುರ ಸವರ್ಣ ದೀರ್ಘ ಸಂಧಿ, ವೇದಿಯಲ್ಲಿ ಆಗಮ ಸಂಧಿ. ಹಾಗಾಗಿ ಇದು A1 ಮಗು ಗೊತ್ತಿದೆ, ಸಾಮಾನ್ಯವಾಗಿ ಗೊತ್ತಿದೆ, ಬರೆಯುತ್ತದೆ. ಈ ಸನ್ಮಾನದಲ್ಲಿ ಮಗುಗೆ ಗೊಂದಲ ಉಂಟಾಗ್ಬೋದು, ಗುಣಸಂಧಿಗೆ ಮಾಡ್ಬಿಡ್ತೋ ಅಥವಾ ಅನುನಾಸಿಕಕ್ಕೆ ಮಾಡ್ತೀವಿ. ಗುಣಸಂಧಿಯ ನಿಯಮ ಗೊತ್ತಿದ್ರೆ ಮಗು ಮಾಡಿರಲ್ಲ, ಇಲ್ಲವೇ ಗೊತ್ತಿಲ್ಲ ಅಂದ್ರೆ ಮಾಡಿಬಿಡ್ತಾರೆ, ಹೇಳಲಿಕ್ಕಾಗಲ್ಲ. ಎಲ್ಲಾ ಮಕ್ಕಳು ಮಾಡಿದ್ರು ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಅನುನಾಸಿಕ ಗುಣಸಂಧಿ ಇಲ್ಲಿ ಗೊಂದಲ ಉಂಟಾಯ್ತು ಮಕ್ಕಳಿಗೆ, ಮಿಕ್ಕಿದೆಲ್ಲ ಗೊತ್ತಾಯ್ತು ಅವರಿಗೆ, ಆದ್ರೆ ಇಲ್ಲಿ ಅವರಿಗೆ ಇದು ಗೊಂದಲ ಉಂಟಾಯ್ತು. ಹಾಗಾಗಿ 1 ಮಾರ್ಕ್ಸ್ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾಗುತ್ತದೆ. ಬೇಸಿಗೆಯ ಕಜ್ಜ, ಇದು ತತ್ಸಮ ರೂಪ, ಇಲ್ಲಿ ಇದು ಗೊತ್ತಾಗುತ್ತೆ. ವೈಶಾಖ ಮತ್ತು ಕಾರ್ಯ, ಅದು ಕೂಡ ಅವರು ಕ್ರಮವಾಗಿ ಬರೆಯಬೇಕು ಅಂತ ಕೊಡ್ಬೇಕಿತ್ತು. ಸುಮ್ಮನೆ ಏನೋ ಕೊಟ್ಟಿದ್ದಾರೆ, ಮಕ್ಕಳು ಏನೋ ಒಂದು ಬರೆದಿದ್ದಾರೆ, ಓಕೆ. ಯಾಕಂದ್ರೆ ಇಲ್ಲಿ ಗೊಂದಲ ಇರಲಿಲ್ಲ, ಓಕೆ. ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತಿತ್ತು. ಒಂದೇ ಆಪ್ಷನ್ಸ್ ಇದೆ, ಓಕೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಕೂಡ ಒಂದು ಗ್ರೇಸ್ ಮಾರ್ಕ್ಸ್, ಇದು ರೆಡ್ ಎಲ್ಲ ಹಾಕೋದಲ್ಲ, ಗ್ರೇಸ್ ಮಾರ್ಕ್ಸ್. ಯಾಕಂದ್ರೆ ಕೊಡ್ಲೇಬೇಕಾಗುತ್ತದೆ, ಏನ್ ಮಾಡ್ಲಿಕ್ಕೂ ಆಗಲ್ಲ. ನಾವೀಗ ಮಗು ತಪ್ಪು ಮಾಡಿದ್ರೆ ಹೇಳ್ತೀವಿ, ಅದೇ ಶಿಕ್ಷಕರು ತಪ್ಪು ಮಾಡ್ಬಿಟ್ಟಿದ್ದಾರೆ, ಏನ್ ಮಾಡ್ತೀರಾ? ಗ್ರೇಸ್ ಮಾರ್ಕ್ಸ್ ಕೊಡ್ಲೇಬೇಕು. ಇದು ಗ್ರಾಮರು ಎಲ್ಲಿ ಬೇಕಾದ್ರೂ ತೆಗಿಬಹುದು, ಹೇಗ್ ಬೇಕಾದ್ರೂ ಬರೋದು, ನೋ, ಆ ರೀತಿ ಎಲ್ಲ ಅಪ್ ಟು ಡೇಟ್ ಕೊಡ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಕರಿಕುಲಮ್ ಕೊಟ್ಟಾಗಿದೆ, ಕ್ಲಾರಿಟಿ ಇದೆ ಕರಿಕುಲಮ್ ಅಲ್ಲಿ, ಹಾಗಾಗಿ ಅದು ಕೊಡ್ಲೇಬೇಕು ಅವರು. ಇಲ್ಲಿ ನೋಡಿ, ಇದು ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್. ಓಕೆ, ನೆಕ್ಸ್ಟ್ ನೋಡಿ, ಮುಂದಲೆ ಅಂಶಿ ಸಮಾಸ ನೋಡಿ, ಮುಂದಲೆ ಅಂಶಿ ಸಮಾಸ ಬಂದಿದೆ, ಎಲ್ಲಿದೆ ಇದು ಅಲ್ವಾ? ಓಕೆ, ಹಾಗಾಗಿ ಇದು ಕೂಡ ಒಂದು ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡಬೇಕಾಗುತ್ತದೆ. ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಇರುತ್ತದೆ ವಿದ್ಯಾರ್ಥಿಗಳೇ. ಇನ್ನು ಹಕ್ಕಿಗಳು ಪಟಪಟನೆ ರೆಕ್ಕೆ ಬಡಿಯುತ್ತಾ ಸಾಲು ಸಾಲಾಗಿ ಹಾರಬಲ್ಲವು. ಇಲ್ಲಿ ಸಾಲು ಸಾಲಾಗಿ ಅಂದ ತಕ್ಷಣ ಮಕ್ಕಳಿಗೆ ಇಲ್ಲಿ ಗೊತ್ತಾಗ್ಬಿಡ್ತೈತೆ ದುರಿಕ್ತಿ ಅಂತ ಹೇಳಿ ಅದನ್ನು ಮಾಡಿರ್ತಾರೆ. ಕಸವರ ಅಂತ ಹೇಳಿದ್ರೆ ಇಲ್ಲಿ ಬಂಗಾರ, ನೋಡಿ ಕಬ್ಬಿಣ ಎಲ್ಲ ಮಾಡಿಬಿಟ್ಟಿದ್ದಾರೆ ಕೆಲವು ಮಕ್ಕಳುಗಳು, ನೋಡಿ, ಹೌದ್ರಾ? ಯಾಕಂದ್ರೆ ತಪ್ಪಾಗ್ಬಿಡ್ತೈತಲ್ಲ ಇದು. ಯಾಕಂದ್ರೆ ಸಿಲೆಬಸ್ ಅಲ್ಲೆಲ್ಲ ಇಲ್ಲಿದೆಲ್ಲನ್ನೆಲ್ಲ ಕೇಳ್ಬಿಟ್ರೆ ಪದಗಳ ಅರ್ಥ ಎಷ್ಟಿದೆ, ಎಷ್ಟೊಂದು ಕೇಳ್ಬೋದು, ಎಷ್ಟು ಪದಗಳು ನಮಗೆ ಕರಿಕುಲಮ್ ಅಲ್ಲಿ ಇರುವಂತ ಪದಗಳ ಎಷ್ಟು ಇದಾವೆ ಅದನ್ನು ಕೇಳ್ಬೋದಿತ್ತಲ್ಲ. ಅದನ್ನು ಬಿಟ್ಕೊಂಡು ಲೆಸನ್ ನಲ್ಲಿ ಇಲ್ಲದೆ ಇರುವಂತದ್ದು
ಅಂದ್ರೆ ಸಿಲೆಬಸ್ಗೆ ಇಲ್ಲದೆ ಇರುವಂತದನ್ನು ಕೇಳೋದ್ರಲ್ಲಿ ಏನ್ ಅರ್ಥ ಇದೆ? ಎಷ್ಟು ಚೆನ್ನ ಒಳ್ಳೊಳ್ಳೆ ಪದಗಳು ಮಕ್ಕಳುಗಳೆಲ್ಲ ಕಲ್ತಿದ್ದಾರೆ, ಅಂತಹ ಪದಗಳನ್ನು ಕೊಡ್ಬೋದಿತ್ತು. ಅಂತ ಪದಗಳನ್ನು ಬಿಟ್ಕೊಂಡು ಇವ್ರು ಯಾವ್ಯಾವ್ದ ಪದಗಳನ್ನೆಲ್ಲ ಕೊಟ್ಟುಬಿಟ್ರೆ ಮಕ್ಕಳಿಗಂತ ಅಲ್ಲ, ನಮಗೆ ಎಷ್ಟು ಬೇಜಾರಾಗುತ್ತದೆ. ಯಾಕಂದ್ರೆ ಎಷ್ಟು ಕಷ್ಟಪಟ್ಟಿದೀವಿ ನಾವೆಲ್ಲ. ರಾತ್ರಿ ಆಗಲೇ ಮಕ್ಕಳಿಗೋಸ್ಕರ ಮಾಡಿದ್ದು ನಾವು. ಸುಕುಮಾರ ಸ್ವಾಮಿ ಒಂದು ಕತೆ, ಆ ಪಾಠದಿಂದ ಒಂದು ತೆಗೆದುಕೊಂಡಿರುವಂತ ಒಂದು ಪದಗಳ ಅರ್ಥ ಇದು. ಇದಿರ್ಲಿಲ್ಲ ನಮ್ಗೆ, ಅದು ಕೊಟ್ಟಿದ್ದಾರೆ. ಏನಕ್ಕೆ ಆ ಥರ ಎಲ್ಲ? ಅದರಲ್ಲೇ ಇರೋದು ಎಷ್ಟಿದಾವಲ್ಲ, ಕೊಡ್ಬೋದಲ್ಲ. ಪೋಷಣೆಗಿರುವ 5 ಲೆಸನ್ 5 ಪೊಯಮಲ್ಲೇ ಕೊಟ್ಟರೆ ಸಾಕಾಗಿತ್ತಲ್ಲ. ಇದು ಯಾಕೆ ಲಾಸ್ಟ್ ಇಯರ್ ಇದನ್ನು ಕೊಟ್ಟಿದ್ರು, ಇದ್ರ ಬಗ್ಗೆ ಗಮನ ಇರಲಿಲ್ಲಾಗಿತ್ತು, ಬಂದಿತ್ತು. ಅದಕ್ಕೆ ಈ ವರ್ಷ ಅವ್ರ ಕರಿಕ್ಯುಲಮ್ ಅಲ್ಲಿ ಇಟ್ರು. ಹಾಗಾಗಿ ಇದು ಮಕ್ಕಳುಗಳು ಬಚಾವಾದ್ರು. ನಾವು ಉತ್ತಮ ಪುರುಷ ಅಂತ ಮಕ್ಕಳು ಬರೆದಿದ್ದಾರೆ. ಯಾಕಂದ್ರೆ ಸಾಕಷ್ಟು ಸಲ ಇದ್ರ ಬಗ್ಗೆ ರಿವಿಷನ್ ಆಗಿದೆ. ಸಪ್ತಮಿ ವಿಭಕ್ತಿ ಪ್ರತ್ಯಯ ಇರುವ ಪದ, ಇದು ಮರದೋಳ ಮಕ್ಕಳಿಗೆ ಸಾಮಾನ್ಯವಾಗಿ ಗೊತ್ತಾಗುತ್ತದೆ. ಇದು ಕೂಡ ನಾವು ಈ ಹಳೆಗನ್ನಡದಲ್ಲಿ ಕೇಳುವ ಅವಶ್ಯಕತೆನೇ ಇಲ್ಲ. ಎಲ್ಲವೂ ಅದು ಹಳೆಗನ್ನಡದಲ್ಲೇ ಇದಾವೆ, ಇದೊಂದು ಬಿಟ್ಟು. ಅದೇ ಇದನ್ನೇ ಕೇಳ್ಬೋದಿತ್ತಲ್ಲ, ಹೊಸ ಕನ್ನಡನೇ ಕೇಳ್ಬೋದಲ್ಲ. ಯಾಕಂದ್ರೆ ಎಲ್ಲ ಮಕ್ಕಳಿಗೂ ಕನ್ನಡ ಓದ್ಲಿಕ್ಕೆ ಬರಲಿಕ್ಕೆ ಬರೋದಿಲ್ಲಲ್ಲ. ಇದು ಕೇಳ್ಬೋದಿತ್ತಲ್ಲ. ಕೆಲವೊಂದ್ಸಲ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಅಂದ್ರೆ ಮಕ್ಕಳು ಅದಕ್ಕೆ ಕೆಲವು ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ ಅದು. ಹಾಗಾಗಿ ಅದು ಬೇಡಾಗಿತ್ತು ಅಂತ ನನಗನ್ನಿಸುತ್ತದೆ. ಇದು ಭಾರತವು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 6 ಪದಕಗಳನ್ನು ಪಡೆದು 71ನೆಯ ಸ್ಥಾನದಲ್ಲಿದೆ. ಇದು ಇಲ್ಲಿರುವ ಸಂಖ್ಯೆಯ ವಾಚಕ ಇದು ಮಕ್ಕಳಿಗೆ ಗೊತ್ತಾಗ್ಬಿಡ್ತದೆ. ಸಂಖ್ಯೆಯ ವಾಚಕ ಅಂದ್ರೆ ಅಲ್ಲಿ ಗೊತ್ತಿದೆ, ಅನೇಯ ಪ್ರತ್ಯಯ ಇದೆ ಅನ್ನೋದು ಗೊತ್ತಿದೆ, ಮಕ್ಕಳು ಅದನ್ನ ಮಾಡಿರ್ತಾರೆ. ಇವೆಲ್ಲ ಸಾಮಾನ್ಯವಾಗಿ ಇಲ್ಲಿ ನೋಡಿ, ರೂಢನಾಮ ಕೇಳಿದರೆ ಪರ್ವತ, ಬೆಟ್ಟ, ಗುಡ್ಡ, ಪರ್ವತ, ದೇಶ ಇದನ್ನೆಲ್ಲ ಸಾಕಷ್ಟು ಸಲ ಹೇಳಿದೆ. ಮಗು ರೂಢನಾಮ ಅಂತ ಟಿಕ್ ಮಾಡಿರುತ್ತದೆ. ಇಲ್ಲಿನೂ ಅಷ್ಟೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ನೋಡಿ. ನಾ ಇಲ್ಲಿ ನಾ ಸರಿ, ನಾ ಅಲ್ಲ. ಯಾಕಂದ್ರೆ ಇದು ಆನ್ಸರ್ ಇರೋದ್ರಿಂದ ಓಕೆ ಅಂತ ಇಟ್ಕೊಳ್ಳೋಣ. ಸಾರಿ, ಇದು ಬ್ಲೂ ಪೆನ್ನಲ್ಲಿ ತಗೊಳ್ಬೇಕು. ಯಾಕಂದ್ರೆ ಗ್ರೇಸ್ ಮಾರ್ಕ್ಸಿಗೆ ಮಾತ್ರ ರೆಡ್ ಪೆನ್. ಓಕೆ, ಹಾಗೆ ಆ ರೀತಿಯಾಗಿ ಇಲ್ಲಿ ಈ ಪ್ರಶ್ನಾರ್ಥಕ ಬಂದಾಗ ನಾವು ಇದು ಗ್ರೇಸ್ ಮಾರ್ಕ್ಸ್, ಯಾಕೆ ಗ್ರೇಸ್ ಮಾರ್ಕ್ಸ್ ಇಂದೆಲ್ಲ ಹೇಳಲಿಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ, ಬೇರೇನು ಹೇಳ್ತಾ ಇಲ್ಲ. ಇಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡಬೇಕು. ಯಾಕಂದ್ರೆ ಪ್ರಶ್ನಾರ್ಥಕ ವಾಕ್ಯ ನಮ್ಮ ಸಿಲೆಬಸ್ ಅಲ್ಲಿ ಇಲ್ಲ, ಕರಿಕ್ಯುಲಮ್ ಪ್ರಕಾರದಲ್ಲಿ ನಾವು ಇಲ್ಲ. ಆದ್ರೆ ನಾವೇನ್ ಮಾಡ್ಬೋದು, ಮಗು ಹೇಗೆ ಬರೆಯುತ್ತದೆ, ಬರಿಬಹುದಲ್ಲ, ಹೇಗಾದ್ರೂ ಬರಿಬಹುದಲ್ಲ. ಹೀಗೂ ಬರಿಬಹುದು. ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ, ನೋಡಿ, ವಿದ್ಯಾರ್ಥಿಗಳು ಸರಿಯಾದ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಎಲ್ಲಿಗೆ ಹೋದರು? ಯಾಕಂದ್ರೆ ಪ್ರಶ್ನಾರ್ಥಕಲ್ಲ, ಎಲ್ಲಿಗೆ ಹೋದರು ಒಂದು ರೀತಿ, ಇನ್ನೊಂದು ರೀತಿ ಆತ ಇನ್ನೊಂದು ರೀತಿ ಹೇಗೆ ಅಂದ್ರೆ, ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಎಲ್ಲಿಗೆ, ಇದೆಲ್ಲ ಸೇಮ್ ಆಸ್ ಇಟ್ ಈಸ್. ಇಲ್ಲಿ ಎಲ್ಲಿಗೆ ಹೋದಾರೆ ನೋಡಿ, ಇದು ಕೂಡ ಇಂಪಾರ್ಟೆಂಟ್. ಹಾಗೇನು ಕೂಡ ಬರೆದ್ರು ಕೊಡಬೇಕಾಗುತ್ತದೆ. ಒಟ್ಟಿನಲ್ಲಿ ಗ್ರೇಸ್ ಮಾರ್ಕ್ಸ್ ಇದೆ, ಅದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಕೊಡಲೇಬೇಕಾಗುತ್ತದೆ. ಹೋದರೆ ಒಂದು, ಓಕೆ. ಆಮೇಲೆ ಇನ್ನೊಂದು ರೀತಿಯಲ್ಲಿ ಇದನ್ನು ಬರಿಬಹುದು. ಹೇಗೆ, ಇಲ್ಲಿ ಮೇಲೆ ಬರೀತೀನಿ ನಾನು, ಇಲ್ಲಿ ಪ್ಲೇಸ್ ಇಲ್ಲ ನನಗೆ. ಯಾರು ಸರಿಯಾದ, ನೋಡಿ, ಯಾರು ಸರಿಯಾದ ಸಮಯಕ್ಕೆ, ಯಾರು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋದರು. ಹೀಗೂ ಬರಿಬಹುದು. ಈ ರೀತಿಯಲ್ಲಿ ಮಗು ಬರೆದ್ರೆ ಟೋಟಲಿ ಆಗಿ ಗ್ರೇಸ್ ಮಾರ್ಕ್ಸ್ ಕೊಡ್ಲೇಬೇಕು ಅದನ್ನು. ಯಾಕಂದ್ರೆ ಅದು ಗ್ರೇಸ್ ಮಾರ್ಕ್ಸಿಗೆ ಬಂದಿದೆ. ಅದು ಈಗ ಎಷ್ಟಾಯ್ತು, 1 2 3 ಆಯ್ತು ಅಲ್ವಾ, 4 ಆಯ್ತಲ್ಲ. ಎಸ್, ನೋಡಿ ಇಲ್ಲಿ ಯಾವುದು, ಮಕ್ಕಳು ಕನ್ನಡ ಕಾದಂಬರಿಗಳನ್ನು ಓದಿದರು ಅಂತ ಇದೆ. ಇದು ಕಾಲಭೂತ ಕಾಲದಲ್ಲಿ ಇದೆ ಇಟ್ಕೊಳ್ಳಿ. ಆದರೆ ಇಲ್ಲಿ ಬಹುವಚನ ರೂಪದಲ್ಲಿ ಇದೆ. ಮಗು ಹೇಗೆ ಬರೀತು ಅನ್ನೋದ್ರ ಬಗ್ಗೆ ನೋಡ್ಕೊಳ್ಬೇಕಾಗುತ್ತದೆ. ಕನ್ನಡ ಕಾದಂಬರಿಗಳು ಮಕ್ಕಳಿಂದ ಓದಲ್ಪಟ್ಟವು. ಕನ್ನಡ ಕಾದಂಬರಿಗಳು ಯಾಕಂದ್ರೆ ಅದು ಬಹುವಚನದಲ್ಲಿ ಇದೆಯಲ್ಲ, ಕಾದಂಬರಿಗಳು
ಕಾದಂಬರಿಗಳು ಕಾದಂಬರಿಗಳನ್ನು ಅಂತ ಇದೆಯಲ್ಲ, ಕಾದಂಬರಿಗಳು ಮಕ್ಕಳಿಂದ ಮಕ್ಕಳಿಗೆಲ್ಲ ಚಿಕ್ಕ ಚಿಕ್ಕದು ಕೇಳಬೇಕಪ್ಪ, ಸುಮ್ಮನೆ ಇವೆಲ್ಲ ಗೊತ್ತಾಗೋದಿಲ್ಲ ಮಕ್ಕಳಿಗೆ. ಮಕ್ಕಳಿಂದ ಓದಲ್ಪಟ್ಟವು ಓದಲ್ಪಟ್ಟವು ಆಗ್ಬೇಕಾಗುತ್ತದೆ. ಇಲ್ಲಾಂದ್ರೆ ಪಟ್ಟಿತ್ವ ಬರೆದು ಬಿಟ್ರೋ ಏನೋ ಮಕ್ಕಳು, ಗೊತ್ತಿಲ್ಲ. ಯಾಕಂದ್ರೆ ಭೂತ ಅಂದ್ರೆ ಅವ್ರು ಪಟ್ಟಿತ್ವ ಬರೀತಾರೆ, ಯಾಕಂದ್ರೆ ಇಲ್ಲಿ ಬಹುವಚನ ಇದೆ. ಹಾಗಾಗಿ ಓದಲ್ಪಟ್ಟವು ಬರುತ್ತದೆ. ಅಥವಾ ಮಕ್ಕಳುಗಳು ಮತ್ತೆ ಗೊತ್ತಿಲ್ಲದೆ ಪಟ್ಟಿತ್ತು ಬರೆದ್ರು ಕೂಡ ಕಷ್ಟನೇ. ಇಲ್ಲಿ ಮಕ್ಕಳುಗಳು ಸಾಮಾನ್ಯವಾಗಿ ಪಟ್ಟಿತ್ತು ಅಂತ ಬರೆದು ಬಿಟ್ರೆ ಅವ್ರಿಗೆ ಭೂತಕಾಲ ಅಂದ್ರೆ ಪಟ್ಟಿತ್ತು ಅಂತಾನೆ ಬರೆದು ಬಿಡ್ತಾರೆ. ಆದ್ರೆ ಇಲ್ಲಿ ಕೆಲವು ಮಕ್ಕಳುಗಳು ಗಮನಿಸಿದ್ರೆ ಓಕೆ, ಯಾಕಂದ್ರೆ ಬಹುವಚನ ಇದೆ ಅದು. ಹಾಗಾಗಿ ಓದಲ್ಪಟ್ಟವು ಬರಿಬೇಕು. ಓಕೆ, ನೆಕ್ಸ್ಟ್ ಇದು ಓಕೆ, ಜರುಗಲಿ, ಇದಿಷ್ಟೇ ಬರಿತೀನಿ. ಇಲ್ಲಿ ಇದೆಲ್ಲ ಸೇಮ್ ಇರುತ್ತದೆ ಮಕ್ಕಳೇ. ಹಾಗಾಗಿ ಇಲ್ಲಿ ಕ್ರಿಯಾಪದ ಒಂದೇ ಮಾತ್ರ ಬರಿತೀನಿ ನಾನಿಲ್ಲಿ. ಜರುಗಲಿ, ಇಲ್ಲಿ ವಿದ್ಯಾರ್ಥಕ್ಕೆ ಇದೆಯಲ್ಲ, ಹಾಗಾಗಿ ಮಕ್ಕಳು ಬೇಗ ಬರೀತಾರೆ. ಇದು ಓಕೆ. ಇದು ಪುಸ್ತಕದಲ್ಲೇ ಸಾಕಷ್ಟು ಗಾದೆಗಳು, ಮಾತುಗಳನ್ನು ಮಕ್ಕಳುಗಳು ಕಲ್ತು ಬಿಟ್ಟಿದ್ದಾರೆ. ಅವ್ರು ಅಲ್ಲಿ ಎಷ್ಟಿದಾವೋ ಅಷ್ಟು ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಪುಸ್ತಕದಲ್ಲೇ ಕೇಳಬೇಕನ್ನೋ ನಿಯಮ ಇದೆಯಲ್ಲ. ಹಾಗಾಗಿ ಮಕ್ಕಳುಗಳು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಪುಸ್ತಕದಲ್ಲಿರುವುದನ್ನು ಸಾಕಷ್ಟು ಪ್ರಾಕ್ಟೀಸ್ ಮಾಡಿ ರೆಡಿ ಮಾಡಿ ಸಿದ್ಧರಾಗಿದ್ದಾರೆ. ಆ ಮಧ್ಯದಲ್ಲಿ ಇದು ಗಾದೆ ಏನೋ ಒಂದು ಮಾಡ್ತಾರಂತ ಇಟ್ಕೊಳ್ಳೋಣ, ಆದರೆ ಎಲ್ಲರಿಗೂ ಆಗ್ಬೇಕಲ್ಲ, ಎಲ್ಲರಿಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇಲ್ಲೇನು ಬರುತ್ತದೆ ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ನಮಗೆ ಎಷ್ಟು ಆದಾಯವಿದೆಯೋ ಅದರಲ್ಲೇ ಜೀವನ ಮಾಡುವುದು. ನಮಗೆ ಎಷ್ಟು ಆದಾಯವಿದೆಯೋ ಅಷ್ಟು ಅದರಲ್ಲೇ ಜೀವನ ಮಾಡುವುದು. ಇದು ಗೊಂದಲ ಆಯಿತು ಮಕ್ಕಳಿಗೆ. ಅಥವಾ ಗುಣ ನೋಡಿ ಗೆಳೆತನ ಮಾಡು. ಅವರ ವ್ಯಕ್ತಿತ್ವವನ್ನು ನೋಡಿ ಗೆಳೆತನ ಮಾಡು ಅಂತ. ಅವರ ವ್ಯಕ್ತಿತ್ವವನ್ನು ನೋಡಿ ಗೆಳೆತನ ಮಾಡು. ಹೀಗೂ ಬರೀಬಹುದು. ಮಗು ಹೇಗೆ ಬರೆಯುತ್ತದೆ ಗೊತ್ತಿಲ್ಲ. ಕಕ್ಕ ಬಿಕ್ಕಿ ಮಕ್ಕಳಿಗೆ ಬಹಳಷ್ಟು ಪ್ರಾಕ್ಟೀಸ್ ಕೊಟ್ಟಿದ್ದೆ ನಾನು, ಬಹಳಷ್ಟು ಅಂದ್ರೆ ಒಂದು 10 ಸಲ ಗಾಬರಿ. ಹಾಗಾಗಿ ಕಕ್ಕ ಬಿಕ್ಕಿ ಗಾಬರಿ, ಪೊಲೀಸರು ನಾನು ಬಹಳಷ್ಟು ಸಲ ಕೊಟ್ಟಿದ್ದೀನಿ. ಮಕ್ಕಳು ಕೂಡ ಮಾಡಿರ್ತಾರೆ ಇದನ್ನ. ಇದು ಈಸಿ ಇದೆ. ಹೀಗೆ ಈ ತರ ಈಸಿ ಇದ್ರೆ ಮಕ್ಕಳು ಮಾಡ್ತಾರೆ. ಕಕ್ಕ ಬಿಕ್ಕಿ. ಕಳ್ಳರು ಪೊಲೀಸರನ್ನು ನೋಡಿ ಕಕ್ಕಬಿಕ್ಕಿಯಾದರು. ಕಳ್ಳರು ಪೊಲೀಸರನ್ನು ನೋಡಿ ಕಕ್ಕಬಿಕ್ಕಿಯಾದರು. ಆ ಥರ ಮಕ್ಕಳು ಮಾಡ್ತಾರೆ. ಆದರೆ ಬೇರೆ ಬೇರೆ ಪದನೂ ಮಾಡ್ಬೋದು, ಏನು ಇದನ್ನೇ ಮಾಡ್ಬೇಕಂತ ಏನಿಲ್ಲ. ಅವರಿಗೆ ಅವರ ಮಟ್ಟಕ್ಕೆ ಅವ್ರು ಮಾಡ್ತಾರೆ. ಇಲ್ಲಿ ಇನ್ನು ಪಠ್ಯ ಪೂರಕ ಅಧ್ಯಯನದಿಂದ ಈ 4 ಉತ್ತರದಲ್ಲಿ ಇದೆಲ್ಲ ಈಸಿಯಾಗಿದೆ. ಮಕ್ಕಳುಗಳು ಇದನ್ನು ಮಾಡ್ತಾರೆ. ಯಾಕಂದ್ರೆ ನಮ್ಮ ಬುಕ್ನಲ್ಲೆಲ್ಲ ಪಕ್ಕಾ ಕೊಟ್ಟಿರೋದ್ರಿಂದ. ಮೊನ್ನೆ ಶುಕ್ರವಾರ ಸೆಷನ್ನಲ್ಲಿ ಪಕ್ಕಾ ಇದನ್ನೇ ಕೊಟ್ಟಿದ್ದೆ, ಪಕ್ಕಾ ಇದೇ ಎಲ್ಲ ಬಂದಿದೆ. ಹಾಗೆ ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ, ಮುಸರೆ ತಿಕ್ಕುತ್ತಿದ್ದಾಳೆ. ಮಕ್ಕಳಿಗೆ ನೇರವಾದಂತಹ ಒಂದು ಪ್ರಶ್ನೆ ಆಗಿರೋದ್ರಿಂದ ಮಾಡಿರ್ತಾರೆ. ಇವರಿಗೆ ಇಲ್ಲಿ ನೋಡಿ, ಇದೊಂದು ಯಾಕೆ ನಾನು ಇದನ್ನ ಇಲ್ಲಿ ರೆಡ್ಡಲ್ಲಿ ಹಾಕಿದ್ದೀನಿ ಅಂದರೆ, ಪ್ರಾರಂಭದಲ್ಲಿ ಅಂದರೆ ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಮೊದಲಿಗೆ ಡ್ಯಾಶ್ ಅನ್ನು ಕೊಡಬಾರದು. ಪ್ರಶ್ನೆ ಪತ್ರಿಕೆ ರಚನೆ ಮಾಡುವಂಥ ಸಂದರ್ಭದಲ್ಲಿ ಡ್ಯಾಶ್ ಅನ್ನು ಮೊದಲಿಗೆ ಕೊಡಬಾರ್ದು. ದಿಸ್ ಇಸ್ ರಾಂಗ್. ಇದು ಈ ಕ್ವಶನ್ ಈ ಥರ ತೆಗಿಬಾರ್ದು. ಇವರಿಗೆ ವಸಂತ ಮುಖ ತೋರಲಿಲ್ಲ. ಅಲ್ಲಿ ಕಂಬಾರ, ನೇಕಾರ, ಕುಂಬಾರ ಅವರಿಗೆಲ್ಲರಿಗೂ ಗೊತ್ತಾಗುತ್ತದೆ. 1, 3, 4 1, 3, 4 ಇದು ಪಕ್ಕ ಗೊತ್ತಾದರೆ ಇದು ಅಲ್ಲ, ಅದೊಂದು ಪಕ್ಕ ಗೊತ್ತಿರುತ್ತದೆ ಸರಿಯಾದ ಉತ್ತರದಲ್ಲಿ. ಇಲ್ಲಿ ಭಗತ್ ಸಿಂಗ್ ಇದು ಕೂಡ ಅವರಿಗೆ
ಗೊತ್ತಾಗುತ್ತದೆ. ಇಲ್ಲಿನೂ ಅಷ್ಟೇ, ಡ್ಯಾಶ್ ಪ್ರಶ್ನೆ ಪತ್ರಿಕೆ ರಚನೆ ಮಾಡುವಂತ ಸಂದರ್ಭದಲ್ಲಿ ಮೊದಲಿಗೆ ಪ್ರಾರಂಭದಲ್ಲಿ ಡ್ಯಾಶ್ ಅನ್ನು ಕೇಳಬಾರದು. ಇಲ್ಲಿ ಚಂದನ, ಇದು ಕೂಡ ಗೊತ್ತಾಗುತ್ತದೆ. ಇನ್ನು ಈ ರೈಟಿಂಗ್ ಸೆಕ್ಷನ್ ಬರವಣಿಗೆ ಕೌಶಲ್ಯದಲ್ಲಿ 12 ಅಂಕದಲ್ಲಿ ಎಷ್ಟು ಮಕ್ಕಳಿಗೆ ಮಟ್ಟಕ್ಕೆ ಅಥವಾ ಎಷ್ಟು ವಿಷಯಗಳಿದ್ದಾವೆ, ಎಷ್ಟು ಟಾಪಿಕ್ಸ್ಗಳು, ಎಷ್ಟು ಈಸಿ ಆಗಿರುವಂಥದ್ದು ಅಥವಾ ಮಗುವಿಗೆ ಗೊತ್ತಿರುವಂಥ ಟಾಪಿಕ್ಗಳು ಎಷ್ಟಿದ್ದಾವೆ, ಅದೆಲ್ಲವನ್ನು ಹೊರತುಪಡಿಸಿ ಈ ಬಸ್ ಪಾಸ್ ಅಂದ್ರೆ ಮಕ್ಕಳಿಗೆ ಸ್ವಲ್ಪ ಗೊತ್ತಾಗ್ಬೋದು, ಈ ವ್ಯವಸ್ಥಾಪಕರಿಗೆ ಇವೆಲ್ಲ ಗೊತ್ತಾಗೋದಿಲ್ಲ. ಅಡ್ರೆಸ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ ಅವ್ರು, ಅಡ್ರೆಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದ್ರಲ್ಲಿ ಅಡ್ರೆಸ್ ಯಾವುದು, ಅವರಿಗೆ ಅಡ್ರೆಸ್ಸೇ ಗೊತ್ತಾಗ್ಲಿಲ್ಲ. ಇದ್ರಲ್ಲಿ ಅಡ್ರೆಸ್ ಯಾವುದು? ಇಲ್ಲವೇ ಕೆಲವು ಮಕ್ಕಳುಗಳು ಉದ್ಯೋಗಕ್ಕೆ ಅರ್ಜಿ ಅಥವಾ ಹುದ್ದೆಗೆ ಅರ್ಜಿಗೆ ಹೋಗಿದ್ರು, ಓಕೆನಾ. ಆದ್ರೆ ಈ ಆಕಾಶವಾಣಿ ಇದೆಲ್ಲ ಯಾಕೆ? ಈ ಪದಗಳೆಲ್ಲ ಮಕ್ಕಳಿಗೆ ಕಷ್ಟ ಅಲ್ಲವೇ? ಇದು ಗೊತ್ತಾಗ್ಲಿಲ್ಲ ಅವರಿಗೆ, ಇದು ಸರಿ ಆಗ್ಲಿಲ್ಲ. ಟೋಟಲಿ ಆಗಿ ಈ ಸೆಕ್ಷನ್ ರೈಟಿಂಗ್ ಸ್ಕಿಲ್ ಏನಿದೆಯಲ್ಲ ಇದು ಸರಿ ಹೋಗ್ಲಿಲ್ಲ. ಎಲ್ಲ ಮಕ್ಕಳ ಮಟ್ಟಕ್ಕೆ ಆಗ್ಲಿಲ್ಲ ಇದು. ಯಾಕಂದ್ರೆ ಕಂಟೆಂಟ್ ಬರೆಯುವಾಗ ಮಕ್ಕಳು ತಡವರಿಸಿದ್ದಾರೆ. ಫಾರ್ಮ್ನೆಟ್ ಅನ್ನೋರು ಬರೆದಿರ್ತಾರೆ, ಕಂಟೆಂಟ್ ಬರೆಯುವಾಗ ಮಕ್ಕಳುಗಳು ತಡವರಿಸಿದ್ದಾರೆ ಅಂತ ಇಟ್ಕೊಳ್ಳೋಣ. ಇನ್ನೊಂದು, ಈ ಕರ್ನಾಟಕವೆಂದು ಈ ನಾಮಕರಣಗೊಂಡಿದ್ದು 50 ವರ್ಷ ಎಂದೋ ಆಗೋಗಿದೆ. ಇದು ಮಕ್ಕಳು ಇನ್ನೂ ಹುಟ್ಟಿ ಇರಲಿಲ್ಲ, ಅಷ್ಟರೊಳಗೆ ಆಗೋಗಿದೆ ಅದು. ಹಾಗಾಗಿ ಅವ್ರಿಗೆ ಅದು ಗೊತ್ತಿಲ್ಲ. ಇದು ಕನ್ನಡಾಂಬೆ, ಇದು ಓಕೆ. ಆದರೆ ಯಾಕೆ ಇಷ್ಟು ಡಿಫಿಕಲ್ಟ್ ಆಗಿರುವಂತಹ ಟಾಪಿಕ್ಗಳನ್ನು ಯಾಕೆ ಕೊಡೋದು? ಮಗುವಿನ ಮಟ್ಟಕ್ಕೆ ಕೊಟ್ಟಿದ್ರೆ ಏನ್ ತಪ್ಪಾಗ್ತಿತ್ತು? ಎಷ್ಟು ವಿಷಯಗಳಿದೆ, ಎಷ್ಟು ಸುಂದರ, ಎಷ್ಟು ಒಳ್ಳೊಳ್ಳೆ ಟಾಪಿಕ್ಗಳು, ಮಗುವಿಗೆ ಅರ್ಥವಾಗುವಂತ ಟಾಪಿಕ್ಗಳಿದ್ದಾವೆ ಅಲ್ವಾ. ಇನ್ನು ಪ್ರಬಂಧದಲ್ಲಿ ಕರಿಕುಲಂ ಹೇಳಿದ ಹಾಗೆ ಫಾಲೋ ಅಪ್ ಮಾಡಿದ್ದಾರೆ ಅಂತ ಕಾಣುತ್ತದೆ ಅದನ್ನ. ಹಾಗಾಗಿ ಇವೆರಡು ಪುಸ್ತಕದಲ್ಲಿ ಇತ್ತು ಕೊಡ್ತಾರೆ. ಇದನ್ನಂತೂ ಯಾವಾಗೂ ಕೊಡ್ತಾ ಇರ್ತಾರೆ, ಯಾವಾಗಲೂ ಇದನ್ನು ಅಷ್ಟೇನು ಅವಶ್ಯಕತೆ ಇಲ್ಲ. ನಮ್ಮ ಪುಸ್ತಕದಲ್ಲಿ ಇಲ್ಲ. ಯೋಗ ಅಭ್ಯಾಸ ಅವರಿಗೆಲ್ಲ ಗೊತ್ತಾಗುತ್ತೆ. ಬೇರೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಬರುತ್ತದೆ ಇದು ನಮ್ಮ ಕನ್ನಡದಲ್ಲಿ ಏನು ಅವಶ್ಯಕತೆ ಇಲ್ಲ ಅದು. ಯಾಕಂದ್ರೆ ನಮ್ಮ ಕನ್ನಡ ಪದಗಳನ್ನು ಇರುವಂಥದ್ದು ಕೊಟ್ಟರೆ ಸಾಕು ಅವರಿಗೆ. ಇದು ನಮ್ಮ ಪುಸ್ತಕದಲ್ಲಿ ಇತ್ತು, ಇದು ಓಕೆ, ಗುಡ್. ಇನ್ನು ಪಠ್ಯಗಳ ಅಧ್ಯಯನ 28. ಇಲ್ಲೇನು ಅಂತ ಯಾವುದೇ ರೀತಿಯ ಗೊಂದಲ ಇಲ್ಲ. ವಿದ್ಯಾರ್ಥಿಗಳ ಇದಕ್ಕೆ ನಾನು ಕೀ ಆನ್ಸರ್ ಕೊಡ್ತಾ ಇದ್ದೀನಿ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಇರ್ತೀನಿ ಈ ವಿಡಿಯೋ ಯಾವ ರೀತಿಯಾಗಿ ಬರೀಬೇಕು ಅನ್ನೋದು. ಈಗಾಗಲೇ ನಮ್ಮ ಪರೀಕ್ಷಾ ಸುಗಮದಲ್ಲಿ ನಿಮಗಿದೆ, ವೆರಿ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ ನಾನು, ನೀವು ನೋಡ್ಕೊಂಡಿರ್ತೀರಾ. ಇದೆಲ್ಲ ಓಕೆ, ಇದೆಲ್ಲ ಟೆಕ್ಸ್ಟ್ ಬುಕ್ಕಿನಿಂದನೇ ಇರುವಂಥದ್ದು, ಬೇರೆ ಎಲ್ಲಿ ಇರುವಂಥದ್ದಲ್ಲ. ಓಕೆ, ಇದು ಇಂಪಾರ್ಟೆಂಟ್ ಕ್ವಶನ್ ಅಂತ ನಿನ್ನೆ ಎಲ್ಲ ನಾನು ಸಾಕಷ್ಟು ಸಲ ಬಡ್ಕೊಂಡೆ. ಹಾಗಾಗಿ ಮಕ್ಕಳಿಗೆ ಸಾಮಾನ್ಯವಾಗಿ ಏನು ಇಂಪಾರ್ಟೆಂಟ್ ಕ್ವಶನ್ಗಳಂತ ನಾನು ನಿನ್ನೆ ಮೊನ್ನೆ ಏನು ಕೊಟ್ಟನೋ ಅದು ಎಲ್ಲವೂ ಬಂದಿದೆ. ಅದನ್ನೇ ಮಕ್ಕಳುಗಳೆಲ್ಲ ಮೆಸೇಜ್ ಮಾಡಿ ಅದನ್ನೇ ಎಲ್ಲವನ್ನು ಹೇಳ್ತಾ ಇದ್ರು, ಮಿಸ್ ನಿಮ್ಮ ಪುಸ್ತಕ ಅದು ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ. ಪೇರೆಂಟ್ಸ್ಗಳು ಮಕ್ಕಳಿಗೆ 1:45 ಪೇರೆಂಟ್ಸ್ಗಳು ಕಾಲ್ ಮಾಡ್ತಾ ಇದ್ದಾರೆ, ಮಿಸ್ ಅದು ಎಷ್ಟು ಚೆನ್ನಾಗಿ ತೆಗೆದಿದ್ದೀರಾ, ಇಂಪಾರ್ಟೆಂಟ್ ಬಂದಿರೋದು ಎಲ್ಲದೂ ಬಂದಿದೆ, ನಿಮ್ಮ ಪುಸ್ತಕ ಬಹಳ ಅದ್ಭುತವಾಗಿದೆ ಅಂತ ಕಮೆಂಟ್ ಕೊಟ್ಟಿದ್ದಾರೆ. ಬಹಳ ಸಂತೋಷ. ಇವೆಲ್ಲ ನಾನು ಮೊನ್ನೆ ಇದರಲ್ಲಿ ಕೊಟ್ಟಿದ್ದೆ ನಾನು. ಯಾಕಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಯಾಕೆ ನಾವು ಇದನ್ನ ಇಂಪಾರ್ಟೆಂಟ್ ಕ್ವಶನ್ ಅನ್ನೋದನ್ನು ಕೊಟ್ಟಿರಬೇಕು. ಒಂದು, ಯಾಕೆ ನಾವು ಕೇಳಿರುವ ಇದು ಟಾಪಿಕ್ಗಳನ್ನು ಯಾಕೆ ಮತ್ತೆ ಕೇಳಬೇಕಂದ್ರೆ ಮಕ್ಕಳುಗಳು, ಮುಂದಿನ ವರ್ಷದ ಮಕ್ಕಳುಗಳು ಕೇಳ್ತಾರೆ, ಮಿಸ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೊಡಿ. ನೀವು ಹಿಂಗೆ ಪ್ರತಿ ವರ್ಷನೂ ಪದೇ ಪದೇ ಹಿಂಗೆ ಟಾಪಿಕ್ಗಳನ್ನೆಲ್ಲ ಚೇಂಜಸ್ ಮಾಡ್ತಾ ಇದ್ರೆ ನಾವೇನು ಕೊಡಬೇಕಾಗುತ್ತದೆ ಮಗುವಿಗೆ? ಅದ್ರ ಬಗ್ಗೆ ಎಲ್ಲಿ ನಂಬಿಕೆ ಇದೆ? ಶಿಕ್ಷಕರಿಗೆ ನಂಬಿಕೆ ಇರೋದಿಲ್ಲ, ಮಗುವಿಗೆ ಏನು ಕೊಡೋದು? ಇಲ್ಲಪ್ಪ ನಮ್ಮ ಕನ್ನಡದಲ್ಲಿ ಇಲ್ಲ ಅಂತಾನೆ ಹೇಳ್ಬೇಕಾಗುತ್ತದೆ ನಾವು. ಇದು ಇಂಪಾರ್ಟೆಂಟ್, ಯಾಕಂದ್ರೆ ತುಂಬ ಸಲ ಬರ್ತಾ ಇತ್ತು, ನಾನು ಹೇಳಿದ್ದೆ ಇಂಪಾರ್ಟೆಂಟ್ ಮಕ್ಕಳೇ ಅಂತ ಹೇಳಿ. ಇದು ಕೂಡ ಎಲ್ಲ ಇಂಪಾರ್ಟೆಂಟ್ ಅಂತ ಬಹಳ ಸಲ ಹೇಳ್ತಾ ಇರುವಂಥ ಕ್ವಶನ್ಗಳಿವೆಲ್ಲ, ಇವೆಲ್ಲ ಇಂಪಾರ್ಟೆಂಟ್ ಇತ್ತು. ಈ ಥರ ಇಂಪಾರ್ಟೆಂಟ್ ಇದ್ದುದನ್ನು ನಾವು ಕೊಟ್ಟಿದ್ದೀವಿ ಮಕ್ಕಳಿಗೆ. ಇವನ್ನೆಲ್ಲ ಮಕ್ಕಳುಗಳು ಬಹಳ ಅದ್ಭುತವಾಗಿ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆದರೆ ಇದಿದೆಯಲ್ಲ ರೈಟಿಂಗ್ ಸೆಕ್ಷನ್ ಇದೆಯಲ್ಲ, ಇದರಲ್ಲಿ ಒಂದು ಹೇಗೆ ನೀವು ಇಂಪಾರ್ಟೆಂಟ್ ಅಂತ ಕೊಡ್ಲಿಕ್ಕಾಗುತ್ತದೆ ನಾವು ಮಗುವಿಗೆ? ಪ್ರತಿ ವರ್ಷ ಇದರಲ್ಲಿ ಗೊಂದಲ ಏನಾಗುತ್ತದೆ? ಮಗುವಿಗೆ ಗೊತ್ತಿರುವಂಥದ್ದು ಅಥವಾ ಪುಸ್ತಕದಲ್ಲಿರುವಂಥ ವಿಷಯನ ಕೊಟ್ಟರೆ ಯಾಕೆ ಕರಿಕುಲಮ್ ಅನ್ನು ಫಾಲೋ ಅಪ್ ಮಾಡಬೇಕು? ಯಾಕೆ ಟೆಕ್ಸ್ಟ್ ಬುಕ್ ಅನ್ನು ಮಗು ಓದಬೇಕು? ನೀವು ಒಟ್ರಾಸಿಯಾಗಿ ಏನೇನೋ ತೆಗಿತೀರ ಅಂದ್ರೆ ಮಗು ಅದನ್ನು ಏನೇನೋ ಓದ್ಕೊಂಡು ಬಂದು ಬರೆಯುತ್ತೆ. ಇದು ವರ್ಷಿಡೀ ಫಾಲೋ ಅಪ್ ಮಾಡಿ ಸತತವಾಗಿ ನಾನು 1 ವಾರ ಕರೆಕ್ಟ್ ಇವತ್ತು 8 ದಿವಸದಿಂದ ಹಿಡಿದು ಇವತ್ತು ಬೆಳಿಗ್ಗೆನೆ ಕೈ ಬಿಟ್ಟಿದ್ದೀನಿ ನಾನು ಅದನ್ನು. 1 ವಾರ ಇಲ್ಲಿ ಗೂಗಲ್ ಮೀಟಲ್ಲಿ ಓದಾಡಿದ್ದೀನಿ, 1 ವಾರ. ಯಾಕಂದ್ರೆ ವಿಶೇಷವಾಗಿ ನಮ್ಮ ಹೆಣ್ಮಕ್ಳಿಗೆ ಬಹಳಷ್ಟು ಮನೆಯಲ್ಲಿ ಕೆಲಸ ಇರ್ತದೆ, ಅದನ್ನೆಲ್ಲ ಬದಿ ಒತ್ತಿ ನಾನು ಈ ಕೆಲಸ ಮಾಡಿದ್ದೀನಿ. 1 ವಾರ ಮಾಡಿದ್ದೀನಿ ಮಕ್ಕಳ ಭವಿಷ್ಯಕ್ಕೋಸ್ಕರ. ಯಾರಿಗೂ ಕಾಂಪಿಟೇಷನ್ ಕೂಡ ಕೊಟ್ಟಿಲ್ಲ ನಾನು,
ನನ್ನನ್ನು ನೋಡಿ ಯಾರೋ ಕಾಂಪಿಟೇಷನ್ ಮಾಡಿದ್ರೆ ಹೊರತು ನಾನು ಯಾರಿಗೂ ಕಾಂಪಿಟೇಷನ್ ಕೊಟ್ಟಿಲ್ಲ. ನಾನು ಟೈಮ್ ಟೇಬಲ್ ಹಾಕಿ ನಾನು ಮಾಡ್ಬೇಕಂತಾನೆ ಮೇ 16ರಿಂದ ಶುರು ಮಾಡಿದ್ದು. 2024 ಮೇ 16ರಿಂದ ಶುರು ಮಾಡಿ ಮೇ ಈಗ 2025 ಮಾರ್ಚ್ 16ರವರೆಗೆ ಮಾಡಿದೆ ನಾನು. ಯಾಕಂದ್ರೆ ನಾನು ಮಾಡ್ಬೇಕಂತಾನೆ ಮಾಡಿದ್ದು. ಯಾರೋ ಮಾಡ್ತಾರೆ, ಯಾರ್ದೋ ಹೆಸರು ಫೇಮಸ್ ಆಗ್ಬಿಡ್ತೈತಿ, ನನ್ನ ಹೆಸರು ಫೇಮಸ್ ಆಗೋದಿಲ್ಲಲ್ಲ ಅನ್ನೋದಕ್ಕೆ ನಾನು ಮಾಡಿಲ್ಲ. ನಾನು ಮಗುಗೆ ಮಾಡ್ಬೇಕಂತಾನೆ ಮಾಡಿದ್ದೀನಿ. ಯಾಕಂದ್ರೆ ಬಿಗಿನಿಂಗ್ ನಾನು ಮಾಡಿದ್ದೀನಿ. ಈಗ ಪರೀಕ್ಷಾ ದೃಷ್ಟಿಯಿಂದ ನಾನು ಟೈಮ್ ಟೇಬಲ್ ಹಾಕಿದ್ಮೇಲೆ ನೋಡಿಕೊಂಡು ಮಾಡಿದವರು ಬಹಳ ಜನ ಇದ್ದಾರೆ. ಅದು ಅವ್ರು ನಿಜವಾಗ್ಲೂ ತಮ್ಮ ಇದಕ್ಕೆ ಮಾಡಿದಲ್ಲ, ತಮ್ಮ ಸ್ವಂತಿಕೆ ಕೈಗೆ ಮಾಡ್ಕೊಂಡಿದ್ದು. ನಮ್ಮ ಪುಸ್ತಕ ಖರ್ಚಾಗೋದಿಲ್ಲ, ಇವ್ರದೇ ಪುಸ್ತಕ ಖರ್ಚಾಗಿಬಿಡುತ್ತದೆ, ಈ ಕಾರಣಕ್ಕೋಸ್ಕರ ಮಾಡಿದವರು. ಅದು ನಂದಲ್ಲ ವಿದ್ಯಾರ್ಥಿಗಳೇ. ನಾನು 1 ವಾರ ಸತತವಾಗಿ ನಿಮಗೋಸ್ಕರ ಒದ್ದಾಟ ಮಾಡಿದ್ದೀನಿ. ಹಂಗಿರುವಾಗ ಇಂತಹ ಟಾಪಿಕ್ಗಳೆಲ್ಲ ಬಂದುಬಿಟ್ರೆ ಇವತ್ತು ಫುಲ್ ನನಗೆ ಬೇಜಾರಾಗ್ಬಿಟ್ಟಿದೆ. ನನಗೆ ಈ ಪೇಪರ್ 11ವರೆಗೆ ನೋಡಿದ್ದೀನಿ, ನಾನು 11 ಗಂಟೆಗೆ ನೋಡಿದ್ದೀನಿ. ನಾನು ನೋಡಿದವಳು. ಆದರೆ ಇದು ತುಂಬ ನನಗೆ ಮೈಂಡೆಲ್ಲ ಅಪ್ಸೆಟ್ ಆಗಿಬಿಡ್ತು. ಅಯ್ಯೋ, ಈ ರೀತಿ ಎಲ್ಲ ಮಾಡ್ತಾರಲ್ಲ ಪ್ರಶ್ನೆ ಪತ್ರಿಕೆ ತೆಗೆಯುವರು. ಬೋರ್ಡ್ ಒಂದು ಜವಾಬ್ದಾರಿ ಕೊಟ್ಟಿದೆ. CBSE ಬೋರ್ಡಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕಲ್ಲ, ಒಂದು ಗೌರವ ಕೊಡಬೇಕಲ್ಲ ನಾವು. ಆದರೆ ನಾವು ಕೊಡ್ತಾ ಇಲ್ಲ. ನಾವು ಪ್ರತಿ ವರ್ಷ ಗ್ರೇಸ್ ಮಾರ್ಕ್ಸಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇದ್ದು, ಬೋರ್ಡಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ, ಈ ಒಂದು ಟೀಮನ್ನು ಬದಲಾವಣೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಹೊಸಬ್ರನ್ನು ಹಾಕಿ ಹಳಬರುಗಳೇ ಪ್ರತಿ ವರ್ಷ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಗೊಂದಲ ಉಂಟಾಗ್ತಾ ಇದೆ. 10 ವರ್ಷ ಹೆಚ್ಚಿ, 5 ವರ್ಷ ಹೆಚ್ಚಿ, ನಾನು 20 ವರ್ಷ ಸರ್ವಿಸು, 30 ವರ್ಷ ಸರ್ವಿಸು, ಅವರಲ್ಲೇ ತಪ್ಪು, ನಮ್ಮ ಹೊಸಬ್ರಲ್ಲೇ ತಪ್ಪಿರೋದಿಲ್ಲ. ಹೊಸಬ್ರನ್ನು ಹಾಕಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಮಕ್ಕಳೇ. ಶಿಕ್ಷಕರೇ, ಪೋಷಕರು ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ಈ ಒಂದು ರೈಟಿಂಗ್ ಸೆಕ್ಷನ್ನ ಕೀ ಆನ್ಸರನ್ನು ನಾನು ನಿಮಗೆ ಈಗ ಕಳುಹಿಸಿಕೊಡುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು.